ಬ್ರೇಕ್ ನಂತರ ಸುವರ್ಣ ಸ್ಪೆಷಲ್ಗೆ ಮತ್ತೆ ಸ್ವಾಗತ. ಪ್ರಣವಾನಂದ್ರೆ, ತಾವು ಇಲ್ಲಿ ಬಂದು ರಾಣಿಬೆನ್ನೂರಲ್ಲಿ ನೆಲೆ ನಿಂತ್ರಿ, ಧರ್ಮ ಪ್ರಚಾರನ ಆ ಭಾಗದಲ್ಲಿ ಮಾಡಬೇಕಾಗಿತ್ತು ನೀವು ಮಧ್ಯ ಕರ್ನಾಟಕದಲ್ಲಿ ವಿಶೇಷವಾಗಿ, ಯಾಕೆಂದರೆ ತಾವು ನೆಲೆ ನಿಂತ ಜಾಗ ಆಗಿತ್ತು ಅಂತ. ಆದರೆ ತಾವು ಹೆಚ್ಚು ಆಯ್ಕೆ ಮಾಡಿಕೊಂಡಿದ್ದು ಕರಾವಳಿ ಭಾಗನ. ಏನು ವಿಶೇಷ ಅಂತ? ಕರಾವಳಿ ಭಾಗದಲ್ಲಿ ಹಾಗೇನಿಲ್ಲ. ಕರಾವಳಿ ಹೋಗ್ತಾ ಇದ್ದೀನಿ, ಮಂಡ್ಯ ಹೋಗ್ತಾ ಇದ್ದೀನಿ, ಮೈಸೂರು ಹೋಗ್ತಾ ಇದ್ದೀನಿ, ಎಲ್ಲ ಕಡೆ ಹೋಗ್ತಾನೆ. ಅಂದರೆ ಆ ಕಡೆ ಎಲ್ಲಿ ನಿಮ್ಮ ಆಟ ನಡೆಯುತ್ತೆ ಅಲ್ಲಿ ಹೋಗ್ತೀರಿ? ಇಲ್ಲ, ಕರಾವಳಿ ಅಂತಂದರೆ ಹಿಂದುತ್ವದ ಒಂದು ಅಲೆಯನ್ನೇ ಕರಾವಳಿ ಭಾಗದಲ್ಲಿ ಇದೆ. ಆದ್ದರಿಂದ ಹೆಚ್ಚಿಗೆ ಕಾರ್ಯಕ್ರಮ ಕರೀತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಜನ ನಿಮ್ಮನ್ನ ಆಹ್ವಾನ ಮಾಡ್ತಾ ಇದ್ದಾರೋ ತಾವಾಗ ಹೋಗ್ತಾ ಇದ್ದೀರಿ? ಇಲ್ಲ, ಕೆಲವೊಂದು ಕಡೆ ನಾನು ಹೋಗಿದ್ದೀನಿ, ಕರೆದಿಲ್ಲಾದರೂ ಹೋಗಿದ್ದೀನಿ, ಕರೆದ ಕಡೆ ಹೋಗ್ತೀನಿ. ಧಾರವಾಡದಲ್ಲಿ ಇತ್ತೀಚೆಗೆ ಒಂದು ಆತಂಕಕಾರಿ ಘಟನೆ ನಡೆದಿದೆ, ಅದ್ರ ಬಗ್ಗೆ ತಮಗೆ ಮಾಹಿತಿ ಇದೆಯಾ? ತಾವು ಹೇಳಿದೆ, ನಾನು ಹೇಳ್ತೇನೆ, ಅದಕ್ಕೆ ತಾವು ಹೇಳಬೇಡಿ ಅಂತ. ತಮಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ? ಅಲ್ಲ, ಧಾರವಾಡದಲ್ಲಿ ಪ್ರತಿದಿನ ಅಲ್ಲಿ ಹುಬ್ಬಳ್ಳಿ ಧಾರವಾಡಲ್ಲಿ ಒಂದು ನಡೀತಾ ಇರ್ತೀವಿ ಅದು ತಾವು ಏನು ಮನಸ್ಸಲ್ಲಿ ವಿಚಾರ ಅಂತ ಹೇಳ್ಬೇಡಿ, ನಾನು ಹೇಳ್ತೀನಿ. ಒಬ್ಬ ನೇರ ನುಡಿಯ ಚಿಂತಕರ ಸಂಶೋಧಕರ ಒಂದು ಹತ್ಯೆ ಆಗಿದೆ, ಗೊತ್ತಾ ತಮಗೆ? ಹೌದು ಹೌದು ಹೌದು, ಗೊತ್ತಾಗಿದೆ. ಆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ? ನೋಡಿ, ಶ್ರೀ ಡಾಕ್ಟರ್ ಎಂ ಕಲಬುರ್ಗಿ ಅವರು ನಾಡಿನ ಒಂದು ಹಿರಿಯ ಸಾಹಿತಿ, ಸಂಶೋಧಕ, ಚಿಂತಕ. ಸೊ ಈ ರೀತಿಯ ಒಂದು ಘಟನೆ ನಾವು ಆವತ್ತಿನ ದಿನವನ್ನೇ ತೀವ್ರವಾಗಿ ಖಂಡಿಸಿದ್ದೀವಿ. ಇದೀಗ ಯಾರು ಹೊಣೆಗಾರಾಗಿದ್ದಾರೆ ಅವ್ರನ್ನೇ ಕೂಡಲೇ ನಮ್ಮ ಇಲಾಖೆ, ಯಾವ ಸಂಬಂಧಪಟ್ಟ ಇಲಾಖೆ ಇದೆ ಅವರನ್ನೇ ಪತ್ತೆ ಹಚ್ಚಬೇಕು, ಕಠಿಣ ಕಾನೂನು ಕ್ರಮ ಆಗಬೇಕು. ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಆದರೆ ಪೊಲೀಸವರು ಮತ್ತು ಅವರನ್ನು ಬಲ್ಲವರು ಭಾಳ ಗಂಭೀರವಾದ ಆರೋಪಗಳನ್ನ ಮಾಡ್ತಾ ಇರೋವಂಥದ್ದು. ಇದರ ಹಿಂದೆ ಒಂದು ವೈಚಾರಿಕ ನಿಲುವಿನ ಭಿನ್ನಾಭಿಪ್ರಾಯಗಳೇ ಇದ್ದಾವೆ ಅಂತ. ಅದು ನನಗೆ ಈಗ ಏಕೆಂದರೆ ತನಿಖೆ ನಡೀತಾ ಇದೆ, ಅದ್ರ ಬಗ್ಗೆ ಹೆಚ್ಚಿಗೆಯಾಗಿ ನನಗೇನು ಮಾತಾಡೋಕ್ಕೆ ಬರೋದಿಲ್ಲ. ಆದರೂ ಕೂಡ ವೈಚಾರಿಕ ವಿಷಯದಲ್ಲಿಯೂ ಕೂಡ ಹೋರಾಟಗಳಿದ್ದ ಎಲ್ಲ ಸಂಘಟನೆಗಳು ಕೂಡ ಪ್ರತಿಯೊಂದು ವಿಷಯದಲ್ಲಿ ಹೋರಾಟ ಮಾಡ್ತಾ ಇರ್ತೀವಿ. ಅವರ ವೈಚಾರಿಕ ವಿಷಯದಲ್ಲಿ ಹಿಂದೂ ಮಹಾಸಭೆ ಕೂಡ ಹೋರಾಟವನ್ನು ಮಾಡಿದ್ದೀವಿ, ನಾವು ಕೂಡ ಅದನ್ನೇ ಹೋರಾಟ ಮಾಡಿದ್ದೀವಿ. ಆ ವಿಚಾರದ ಇವತ್ತು ಕೂಡ ವಿರೋಧ ಇದೆ. ಆದರೆ ತಾವು ಹೇಳಿದಾಗ ಇದನ್ನ ಹಿಂದೆ ಹಿಂದೂ ಪರ ಸಂಘಟನೆಗಳಿಂದ ಹೇಳಿ ಹಿಂದೂ ಪರ ಸಂಘಟನೆಗಳ ಮೇಲೆ ಒಂದು ಕೂಬೆ ಕೂಡಿಸುವ ಒಂದು ಲೋಬಿ ಒಂದು ಕರ್ನಾಟಕದಲ್ಲಿ ಈಗ ನಡೀತಾ ಇದೆ. ಇದನ್ನ ಖಂಡಿಸ್ತಾ ಇದ್ದೀವಿ. ಎಲ್ಲ ವಿಷಯ ತನಿಖೆ ಸತ್ಯ ಹೊರಗಡೆ. ಪೊಲೀಸರು ಅನುಮಾನ ಪಟ್ಟಿರೋದು ಸುಮ್ಮನೆ ಅವರಿಗೆ ಏನು ಮಾಡೋ ಕೆಲಸ ಇಲ್ಲ ಅಂತ? ಅನುಮಾನ ಪಡೋದಕ್ಕೆ ಎಲ್ಲರಿಗೂ ಹಕ್ಕಿದೆ, ಅನುಮಾನ ಇಂಪಾರ್ಟೆಂಟ್ ಅಲ್ಲ, ಅದು ಸ್ಥಾಪಿತ ಆಗೋದು ಇಂಪಾರ್ಟೆಂಟ್. ಸೊ ನಾವೆಲ್ಲ ಕೂಡ ಕಾಯ್ತಾ ಇದ್ದೀವಿ. ತಮ್ಮನ್ನು ಕೂಡ ಪೊಲೀಸರು ವಿಚಾರಣೆಗೊಳಪಡಿಸಿದ್ರು? ಹೌದು ಹೌದು, 9 ಗಂಟೆ ಕಾಲ ವಿಚಾರಣೆ ಮಾಡಿದ್ದೀವಿ. ಅವರು ಕೇಳಿದ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೊಟ್ಟಿದ್ದೀನಿ. ನನ್ನ ಡ್ರೈವರು, ನನ್ನ PA ಎಲ್ಲರನ್ನೇ ಕೂಡ ಮಾಡಿದ್ದೀವಿ. ಸೊ ನನ್ನ ಜೊತೆ ಇರತಕ್ಕಂಥ ಶ್ರೀರಾಮ ಸೇನೆಯ ಹಾವೇರಿ ಜಿಲ್ಲಾ ಪ್ರಚಾರಕ ವೀರೇಶ್ ಹಡಪಾದನ್ನ ಕೂಡ ಮಾಡಿದ್ದೀವಿ. ಎಲ್ಲರೂ ಕರೆಕ್ಟಾಗಿ ಉತ್ತರ ಕೊಟ್ಟರು. ಅವ್ರ ಮೇಲೆ ಭಾಳ ಅನುಮಾನದ ಮುಳ್ಳು ನೆಟ್ಟಿತ್ತು ಅಂತ? ಇಲ್ಲ, ಅದು ವೀರೇಶ್ ಹಡಪಾದನ ಮೇಲೆ ಕೂಡ ಕೆಲವೊಂದು ಪತ್ರಿಕೆ, ಕನ್ನಡಪ್ರಭ ಪತ್ರಿಕೆ ಕೂಡ ಏನು ಮಾಡಿದರು, ಶಾರ್ಪ್ ಶೂಟರ್ ಅಂತ ಬರೆದರು. ಈಗಾಗಲೇ ನಾವು ಅದು ಮಾನನಷ್ಟ ಮೊಕದ್ದಮೆ ಹಾವೇರಿ ಜಿಲ್ಲಾ ಕೋರ್ಟಲ್ಲಿ ಮೂವ್ ಮಾಡಿದ್ದೀವಿ. ಅಲ್ಲ, ಅದು ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡ್ತಾರೆ, ಅದನ್ನ ನಡೆಸ್ತಾರೆ, ಆ ಪ್ರಶ್ನೆ ಬೇರೆ. ಸರಿ, ಆದರೆ ಪೊಲೀಸರು ಏನು ಎನ್ಕ್ವೈರಿ ಮಾಡಿದ್ರು ಅದನ್ನು ಬರೆದಿದ್ರು ಅಂತ? ಅಲ್ಲ, ಪೊಲೀಸರು ಅವರು ಏನು ನಮಗೆ ರೆಸ್ಟ್ರಿಕ್ಷನ್ ಹಾಕಿಲ್ಲ. ಕೇಳಿದ್ರು ಅವರು ಪ್ರಶ್ನೆ, ಯಾಕಂದರೆ ಅವರನ್ನು ಪೇಪರ್ಲ್ಲಿ ನಾವು ಹೋರಾಟ ಮಾಡಿದಾರಲ್ಲ, ಆ ಪೇಪರ್ ನಡ್ಕೊಂಡು ಸ್ವಾಮೀಜಿ ನೀವೆಲ್ಲ ಬಂದಿದ್ದೀವಿ, ಕೇಳಿದ್ದೀವಿ, ನಾವು ಮಾಡಿದ್ದೀವಿ ಹೋರಾಟ. ನಾವು ಒಳದಮಠ ಶಾಂತವೀರ ಸ್ವಾಮಿಗಳು, ರಮೇಶ್ ಶರ್ಮಾ ಗುರು, ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದ್ದೀವಿ. ನೇರವಾಗಿ ಮನೆಗೆ ಬಂದು ಯುವಕರು ಹತ್ಯೆ ಮಾಡುವಂತಹ ಪ್ರಚೋದನಕಾರಿಯಾದಂಥ ವಾತಾವರಣವನ್ನು ನಿಮ್ಮ ಒಂದು ಚಟುವಟಿಕೆಗಳು ನಿರ್ಮಾಣ ಮಾಡಿವೆ ಅನ್ನೋ ಅನುಮಾನ ಇದೆ ಅಂತ? ಇಲ್ಲ ನೋಡಿ, ನಾನು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸ್ಟ್ರೈಕ್ಗಳು ಮಾಡಿದ್ದೀವಿ, ಎಷ್ಟು ಸ್ಟೇಟ್ಮೆಂಟ್ಗಳಿವೆ, ತಮ್ಮ ಮೀಡಿಯಾಗಳಲ್ಲಿಯೂ ಕೂಡ ಇದೆ. ಎಲ್ಲಿ ಮಾಡಿದರೆ, ಏನೇನು ಮಾಡಿದರೆ ಅಂತ. ಯಾವೇನು ಸ್ಟ್ರೈಕ್ ಮಾಡುವಾಗ ರೂಮ್ ಒಳಗಡೆ ಮಾಡೋದಿಲ್ಲ, ಎಲ್ಲರಿಗೂ ನೋಡೋಕ್ಕೋಸ್ಕರ ಅದು ದಾಖಲಾತುಗಳು ಕೂಡ ಇದೆ. ಆ ದಾಖಲಾತಿ ಸಮೇತ ನನ್ನ ಹತ್ರ ಕೇಳಿದ್ದೀನಿ, ನಾನು ಅದನ್ನೇ ವಿರೋಧಿಸಿದೆ. ಅಂದರೆ ಕಲಬುರ್ಗಿಯವರ ಹತ್ಯೆ ಹಿಂದೆ ಯಾವುದೇ ರೀತಿಯ ಹಿಂದೂಪರ ಸಂಘಟನೆಗಳ ಕೈವಾಡ ಇಲ್ಲ ಅಂತ ತಾವು ಹೇಳ್ತೀವಿ? 100% ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಈಗ ಗವರ್ಮೆಂಟು ಕೂಡ ಈಗಾಗಲೇ CID ತಂಡಗಳು ಮಧ್ಯಂತರ ವರದಿ ಕೊಡ್ತಾ ಇದ್ದೀವಿ, ನಾವು ಕೂಡ ನೋಡ್ತಾ ಇದ್ದೀವಿ. ಸೊ ಮತ್ತು ನಾವು ಕಾಯ್ದು ನೋಡೋಣ. ನಾವು ಕೂಡ ಅದಕ್ಕೆ ಎಲ್ಲ ರೀತಿಯಲ್ಲಿ ಸಹಕರಿಸ್ತೀನಿ, ಎನಿ ಟೈಮ್ ಸಹಕರಿಸ್ತೀನಿ. ಈಗಲೂ ಕೂಡ ನಿಮ್ಮ ಇಷ್ಟೆಲ್ಲ ಬೆಳವಣಿಗೆಗಳ ನಂತರ ಕೂಡ ನೀವು ತಮ್ಮ ಚಟುವಟಿಕೆಯನ್ನು ಸಮರ್ಥನೆ ಮಾಡ್ಕೋತಾ ಇದ್ದೀರಿ? ಚಟುವಟಿಕೆ ಅಂದರೆ ನಾನೇನು ಇದು ಮಾಡ್ತಾ ಇದೆಯಾ, ಏನೋ ಟೆರರಿಸಮ್ ಮಾಡ್ತಾ ಇದೆಯಾ, ನಾನೇನೋ ಅತ್ಯಾಚಾರ ಮಾಡ್ತಾ ಇದೆಯಾ, ನನ್ನ ಮೇಲೆ ಇರತಕ್ಕಂಥ ಕೇಸುಗಳು ಅತ್ಯಾಚಾರದ ಕೇಸಿಲ್ಲ, ಮತ್ತೊಂದು ಚೀಟಿಂಗ್ ಕೇಸ್ ಇಲ್ಲ, ಯಾವುದೂ ಇಲ್ಲ. ನಾನು ಮಾಡ್ತಕ್ಕಂಥದ್ದೇನು ನಾವು ನಂಬಿದ ಧರ್ಮವನ್ನೇ ಬೆಳೆಸೋದು, ಉಳಿಸೋದು ನನಗೆ ಅವಕಾಶವಿಲ್ವಾ? ಅದಕ್ಕಾಗಿ ಅಮಾಯಕ ಹುಡುಗರನ್ನ ಎತ್ತು ಕಟ್ಟುವಂಥದ್ದು, ಅವರಿಗೆ ಶಸ್ತ್ರಾಸ್ತ್ರಗಳ ತರಬೇತಿಯನ್ನು ಕೊಡ್ತಕ್ಕಂಥದ್ದು, ಅದನ್ನು ಸಮರ್ಥನೆ ಮಾಡ್ಕೊಳ್ಳುವಂಥದ್ದು, ಇದು ಸರಿನಾ? ಅಖಿಲ ಭಾರತ ಹಿಂದೂ ಮಹಾಸಭಾ ಎಲ್ಲಿಯೂ ಕೂಡ, ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಒಂದು ಅಸ್ತ್ರ ಶಸ್ತ್ರ ತರಬೇತಿಯನ್ನು ಕೊಟ್ಟಿಲ್ಲ. ತಾವು ಮುತಾಲಿಕರ ಜೊತೆ ಕೂಡ ಕೈ ಜೋಡಿಸಿದಿರಿ? 100%.
ಅವರು ಕೂಡ ತಮ್ಮ ಶ್ರೀರಾಮ ಸೇನೆ ಮೂಲಕ ನಾವು ಈ ಎಲ್ಲ ಚಟುವಟಿಕೆಗಳನ್ನ ಹಿಂದೂಪರ ಸಂಘಟನೆಗಳಿಗೆ ಮಾಡ್ತಾ ಇದ್ದೀವಿ ಅಂತೇಳಿ ಅವರು ಪ್ರತಿಪಾದಿಸಿದ್ದಾರೆ. ಶ್ರೀರಾಮ ಸೇನಾ ವರ್ಷದಕ್ಕೊಮ್ಮೆ 6 ತಿಂಗಳಕ್ಕೊಮ್ಮೆ ಅವ್ರದ್ದು ಇರ್ತಕ್ಕಂಥ ಸಂಘಟನೆಯದ ಇರ್ತಕ್ಕಂಥ ನಡೀತಾ ಇರ್ತೀವಿ. ನಾವು ಪ್ರಮೋದ್ ಮುತಾಲಿಕ್ ಅವರು ಆತ್ಮೀಯರು ಮತ್ತು ಹಿಂದೂಪರ ಸಂಘಟನಾ ಹೋರಾಟಗಾರರು. ಆ ರೀತಿ ನಮ್ಮ ಕಾರ್ಯ ಅವರು ಭಾಗವಹಿಸ್ತೇವೆ, ನಾವು ಅವರ ಕಾರ್ಯಕ್ರಮ ಭಾಗವಹಿಸ್ತೀವಿ. ಅದು ಬಿಟ್ಟು ನಾನು ಅದನ್ನೇ ಹೇಳಿದ್ದು ಅಂತ. ಅವರ ಎಲ್ಲ ಚಟುವಟಿಕೆಗಳಲ್ಲಿ ನಿಮ್ಮ ಅನುಯಾಯಿಗಳು ಇರ್ತಾರೆ, ನೀವು ಇರ್ತೀರಿ. ಈ ಕಡೆ ನೀವು ನಡೆಸೋ ಚಟುವಟಿಕೆಗಳಲ್ಲಿ ಅವ್ರ ಕಡೆಯವರು ಪಾಲ್ಗೊಳ್ತಾರೆ. ಅದೇ ಧರ್ಮದ ವಿಷಯದಲ್ಲಿ ಧರ್ಮದ ಒಂದು ವಿಚಾರಧಾರೆಗಳಲ್ಲಿ ಹೋಗುವ ನಾವುಗಳೆಲ್ಲ ಒಂದು ಸೆರೆಯದ ಮುತ್ತುಗಳು ನಾವೆಲ್ಲ. ನಿಮ್ಮಲ್ಲೇ ಎಷ್ಟು ದ್ವಂದ್ವ ಇದೆ ಪ್ರಣವಾನಂದ್ರೆ. ನೀವು ಈಗ ಹೇಳ್ತೀರಿ ನಾವೆಲ್ಲ ಮುತ್ತು ರತ್ನಗಳಿದ್ದಾಗೆ ಎಲ್ಲ ಸರಕುಗಳಿಗೆ ಜೋಡಿಸ್ಕೊತೀವಿ ಅಂತ. ಈ ತರದ ಒಂದು ಉಳುಕುಗಳನ್ನ ಎತ್ತು ತೋರಿಸಿದಾಗ ಅವ್ರ ಚಟುವಟಿಕೆ ಬೇರೆ, ನಮ್ಮ ಚಟುವಟಿಕೆ ಬೇರೆ ಮಾತಾಡ್ತೀವಿ. ನಾನು ಹೇಳಿದೆ, ಅವ್ರ ಶ್ರೀರಾಮ ಸೇನಾ ಸಂಘಟನೆಗೆ ಅವ್ರದ್ದಾಗಿರತಕ್ಕಂಥ ತಿಂಗಳಕ್ಕೆ ಇಷ್ಟು ಸಭೆ ಆಗಬೇಕು, ಇಷ್ಟು ಕಾರ್ಯಕ್ರಮ ಆಗಬೇಕು, ಈ ರೀತಿ ಹೋಗಬೇಕು ಅಂದಿದೆ. ಅದೊಂದು ಹಿಂದೂ ಸಂಘಟನಾ. ಅಖಿಲ ಭಾರತ ಹಿಂದೂ ಮಹಾಸಭಾ ಪೊಲಿಟಿಕಲ್ ಪಾರ್ಟಿ. ಅಖಿಲ ಭಾರತ ಹಿಂದೂ ಮಹಾಸಭಾ ದೇಶದಲ್ಲಿ ಇವತ್ತು 100 ವರ್ಷ ಆಗಿದೆ, ಶತಮಾನ ದೇಶದಲ್ಲಿ ನಡೀತಾ ಇದೆ. ಇದೊಂದು ಪೊಲಿಟಿಕಲ್ ಪಾರ್ಟಿ ಇದೆ. ಆದರೆ ನೇರವಾಗಿ ಹೇಳಿ, ಹಂಗಾದ್ರೆ ನೀವು ಶ್ರೀರಾಮ ಸೇನೆ ನಡೆಸ್ತಾ ಇರ್ತಕ್ಕಂತಹ ಶಸ್ತ್ರಾಸ್ತ್ರ ತರಬೇತಿಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಅಂತ? ಶ್ರೀರಾಮ ಸೇನಾ ನಡೆಸಿರುವ ಯಾವುದೋ ಒಂದು ಅಸ್ತ್ರ ಇದರಲ್ಲಿ ನಾನು ಭಾಗವಹಿಸಿಲ್ಲ. ಅದ್ರ ಬಗ್ಗೆ ನನಗೆ ಸಂಬಂಧನೇ ಇಲ್ಲ. ಅದು ಅವರ ಶ್ರೀರಾಮ ಸೇನೆ ನಡೆಸಿರ್ತಕ್ಕಂಥ ಕಾರ್ಯಕ್ರಮ ಅಲ್ವಾ? ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದಕ್ಕೇನು ತಪ್ಪೇನಿದೆ? ಯಾಕಂದರೆ ಹಿಂದೂ ಸನಾತನ ಧರ್ಮದಲ್ಲಿ ವರ್ಷಕ್ಕೊಮ್ಮೆ ಆಯುಧ ಪೂಜೆ ಅಂತ ಹೇಳಿ ಏನಿದೆ, ಒಂದು ದಿನವನ್ನ ಇದೆ. ಮಾರ್ಕಂಡೇಯ ಪುರಾಣ. ಆಯುಧ ಪೂಜೆ ಬೇರೆ, ಶಸ್ತ್ರಾಸ್ತ್ರ ತರಬೇತಿ ಬೇರೆ ಅಲ್ಲ. ಶಸ್ತ್ರಾಸ್ತ್ರ ತರಬೇತಿ ಅಂದರೆ ನೋಡಿ, ಮಾಮೂಲಿಯಾಗಿ ನಮ್ಮ ಕ್ಷಾತ್ರ ವೀರ್ಯವನ್ನು ಯುವಕರಲ್ಲಿ ತುಂಬಿಸೋಕ್ಕೋಸ್ಕರ ಒಂದು ಕೋಲು ಹಿಡ್ಕೊಂಡು ಅದು ಶಸ್ತ್ರ ಮತ್ತೆ ಸರಿಯಾದ ಗುರಿ ಮತ್ತೆ ಗುರು ಇಲ್ಲದೆ ಇರೋ ಯುವಕರ ಕೈಗೆ ಶಸ್ತ್ರಾಸ್ತ್ರ ಸಿಕ್ಕಿದ್ರೆ ಏನಾಗುತ್ತೆ ಅನುಭವ ಇದೆಯಾ ನಿಮಗೆ? ಯಾವ ರೀತಿಯಲ್ಲಿ ಅಂಥ ರೀತಿಯಲ್ಲಿ ಯಾವುದೋ ಒಂದು ಕೇಸು ಕೂಡ ಯಾವುದೂ ಕೂಡ ಅವರ ಮೇಲೆ ಹಾಗಿಲ್ಲ. ಆ ರೀತಿಯಲ್ಲಿ ಅವರು ಮಾಡುವಾಗ ಪೊಲೀಸು ಮತ್ತು ಪರ್ಮಿಷನ್ ತಗೊಂಡೇನೆ ಪೊಲೀಸನ್ನೆಲ್ಲ ಮೀಡಿಯಾ ಎಲ್ಲ ಮಾಡ್ತಾ ಅದು ತೋರಿಸ್ತಾ ಇರ್ತೀವಿ. ಒಂದು ವೇಳೆ ಆ ಕಾನೂನು ವಿರುದ್ಧ ಅವತ್ತು ನಿಲ್ಲಿಸ್ಬೋದಾಯ್ತಲ್ಲ, ನೀವು ಮಾಡಿದ ತಪ್ಪಂತ. ಸೊ ಅದು ಅವರವರತಕ್ಕಂಥ ರೀತಿಯಲ್ಲಿ ಸಂಘಟನಾ ವಿಷಯದಲ್ಲಿ ಮಾಡ್ತಾ ಇರ್ತೀವಿ. ಅದು ಆ ಸಂಘಟನೆಗೆ ಬಿಟ್ಟಿರ್ತಕ್ಕಂಥದ್ದು. ನೀವೆಲ್ಲ ನಡೆಸ್ತಾ ಇರ್ತಕ್ಕಂಥ ಈ ಎಲ್ಲ ಚಟುವಟಿಕೆಗಳಿಗೆ ಹಿಂದೂಪರ ಸಂಘಟನೆಗಳಾದಂತಹ RSS, ಬಜರಂಗ್ ದಳ ಇವ್ರದ್ದೆಲ್ಲ ಸಹಮತ ಇದೆಯಾ? ನನಗೆ ಗೊತ್ತಿಲ್ಲ. ಕಡೆಯದಾಗಿ ಹೇಳಿ, ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಹೇಳಿ, ಪ್ರೊಫೆಸರ್ ಕಲಬುರ್ಗಿ ಅವರ ಹತ್ಯೆ ಬಗ್ಗೆ ತಮಗೇನು ಅನಿಸುತ್ತೆ? ನಾನು ಅದೇ ಹೇಳ್ತಾ ಇದ್ದೀನಿ, ಇವತ್ತು ಅದೇ ಹೇಳ್ತಾ ಇದ್ದೀನಿ. ನಾವು ಅವರದು ಬಗ್ಗೆ ನನಗೆ ಕಲಬುರ್ಗಿ ಅವರನ್ನ ಹಿಂದೇನು ಗೊತ್ತಿಲ್ಲ, ಮುಂದೇನು ಗೊತ್ತಿಲ್ಲ. ಯಾಕಂದರೆ UR ಅನಂತಮೂರ್ತಿ ಅವರು ಬರೆದಿದ್ದೊಂದು ಬುಕ್ಕಲ್ಲಿ ಅವರದೊಂದು ಸ್ಟೇಟ್ಮೆಂಟ್, ಇವರು ಅದನ್ನು ಎತ್ತಿ ಹಿಡಿದು ಮಾತಾಡಿದರು. ಅದು ಸ್ಟೇಟ್ಮೆಂಟ್ ಬಂದಾಗ ಒಂದೆರಡು ಕಡೆ ಹೋರಾಟ ಮಾಡಿದ ಬಿಟ್ಟು ವಿನಃ ಅವರ ಯಾವುದೋ ರೀತಿಯಲ್ಲಿ ನಮ್ಗೆ ಗೊತ್ತಿಲ್ಲ. ಪ್ರಣವಾನಂದ್ರೆ, ಇಷ್ಟು ದೂರ ಬಂದು ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಇದು ಸುವರ್ಣ ಸ್ಪೆಷಲ್. ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.